ಮೇಡಮ್, ನಾನು ಇತ್ತೀಚೆಗೆ ಪತ್ರಿಕೆಯಲ್ಲಿ ವರದಿ ಓದಿದಂತೆ ಯುವಕರಿಗೆ ಜಾಬ್ ಇಲ್ಲದೆ ಇವತ್ತು ಎಷ್ಟೋ ಯುವಕರು ಆತ್ಮಹತ್ಯೆಗೆ ಶರಣಾಗ್ತಿರೋದು ನೋಡ್ತಾ ಇದ್ದೀವಿ. ಇತ್ತೀಚೆಗೆ ದಾವಣಗೆರೆಯಲ್ಲಿ, ಹಾವೇರಿಯಲ್ಲಿ ಒಬ್ಬ ಯುವಕ ಆತ್ಮಹತ್ಯೆ ಮಾಡಿಕೊಂಡು ಡೆತ್ ನೋಟಲ್ಲೇ ಬರೆದಿದ್ದೇನೆಂದರೆ, 7-8 ವರ್ಷಗಳಿಂದ ನಾನು ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ತಯಾರಿ ಮಾಡ್ತಾ ಇದ್ದೆ. ಇವಾಗ ನನ್ನ ಏಜ್ ಲಿಮಿಟ್ ಕ್ರಾಸ್ ಆಗಿದೆ, ಹಾಗಾಗಿ ಸುಸೈಡ್ ಮಾಡ್ಕೊಳ್ತಿದ್ದೀನಿ, ನನ್ನ ಕ್ಷಮಿಸಿ ಅಂತಂದೇಳಿ ತಾಯಿಗೆ ಲೆಟ್ರ್ ಬರೆದು ಸುಸೈಡ್ ಮಾಡ್ಕೊಂಡ. ಇದು ಸರ್ಕಾರಕ್ಕೆ ಕಣ್ಣಿಲ್ವಾ ಅಂತ ಪ್ರಶ್ನೆ ಬರುತ್ತೆ. ಇವತ್ತು ಹಲವಾರು ಆಶ್ವಾಸನೆ ಕೊಡೋರು ಯುವಕರು ಇವತ್ತು ಅತಂತ್ರದಲ್ಲಿ ಬದುಕ್ತಿದ್ದಾರೆ. ಒಂದು ಕಾಯಂ ಉದ್ಯೋಗಗಳಿಲ್ಲ, ಎಲ್ಲಿ ನೋಡಿದ್ರು ಕಾಂಟ್ರಾಕ್ಟ್ ಬೇಸು ಔಟ್ಸೋರ್ಸ್ ಜಾಬ್ಗಳನ್ನ ಕೊಡ್ತಿದ್ದಾರೆ. 5 ವರ್ಷಗಳಿಂದ ನೇಮಕಾತಿಗಳಾಗಿಲ್ಲ. ಹುಡುಗರಿಗೆ ಒಂದು ಉದ್ಯೋಗ ಭದ್ರತೆ ಕೊಟ್ಟು ಒಂದು ದುಡಿಯೋ ಕೈಗಳಿಗೆ ಕೆಲಸ ಕೊಟ್ಟರೆ ದೇಶದ ಅಭಿವೃದ್ಧಿಗೆ ಅವ್ರನ್ನ ಬಳಸ್ಕೋಬೇಕು. ಈ ಯಾವುದೇ ಸೂಚನೆಗಳಿಲ್ಲ. ಹಾಗಾಗಿ ನಾವು ಸರ್ಕಾರಕ್ಕೆ ಈ ಬಜೆಟಲ್ಲಿ ಹೆಚ್ಚು ಉದ್ಯೋಗ ಸೃಷ್ಟಿಗೆ ಅವಕಾಶ ಮಾಡಿಕೊಡ್ಬೇಕು, ವೇಕೆನ್ಸಿನ ಫಿಲ್ ಮಾಡಬೇಕು. ಸುಮಾರು ಕರ್ನಾಟಕ ಗೌರ್ಮೆಂಟಲ್ಲಿ 2,85,000 ಉದ್ಯೋಗಗಳು ಖಾಲಿದ್ದಾವೆ. ಸೆಂಟ್ರಲ್ಲೂ ಕೂಡ ಇದೆ, 9 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳು ಅಲ್ಲಿ ಸೆಂಟ್ರಲ್ಲಿ ಖಾಲಿದ್ದಾವೆ. ಆ ಉದ್ಯೋಗಗಳನ್ನ ಕಾಯಂ ನೇಮಕಾತಿಯಲ್ಲಿ ಮಾಡ್ಕೊಳ್ಳದೆ ಔಟ್ಸೋರ್ಸ್ ಕೊಡ್ತಿರೋದು ಇದು ಖಂಡನೀಯ. ಈ ಬಜೆಟಲ್ಲಾದರೂ ಕೂಡ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು, ಇದನ್ನ ತುಂಬ್ಕೋಬೇಕು. ಆಫ್ಟರ್ ಗ್ಲೋಬಲೈಸೇಷನ್ ಪಾಲಿಸಿ ನಂತರ ಎಲ್ಲ ಸರ್ಕಾರಗಳು ಯುವಕರ ಉದ್ಯೋಗಗಳನ್ನ ಕಿತ್ಕೊಳ್ಳೋದ್ರ ಜೊತೆಗೆ ಎಲ್ಲ ಕಾಯಂ ಉದ್ಯೋಗಗಳನ್ನ ನಾಶ ಮಾಡಿ ಅಲ್ಲಿ ಕಾಂಟ್ರಾಕ್ಟ್ ಬೇಸ್ ಔಟ್ಸೋರ್ಸ್ ಏನು ಕೊಡುವಂಥ ಧೋರಣೆ ಬಂದಿದೆ. ಅದನ್ನು ಕೈಬಿಟ್ಟು ಕಾಯಂ ಉದ್ಯೋಗ ಕೊಡಬೇಕು, ಅವ್ರಿಗೆ ಉದ್ಯೋಗ ಭದ್ರತೆ ಒದಗಿಸ್ಕೊಡ್ಬೇಕು ಅನ್ನೋದು ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಜೊತೆಗೆ ಈ KPSC ಕರ್ಮಕಾಂಡ ನಾವು ಓದಿದ್ವಿ 2011ರಲ್ಲಿ. ಪ್ರತಿ ನೇಮಕಾತಿಗಳಲ್ಲಿ ಅಪರೂಪಕ್ಕೊಮ್ಮೆ ನೇಮಕಾತಿಗಳು ನಡೆಯುತ್ತೆ. ಆ ನೇಮಕಾತಿಗಳಲ್ಲಿ ಆಶೆಗಣ್ಣಿಯಿಂದ ಜನ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಅವರಿಗೆ ಒಂದು ಉದ್ಯೋಗ ಸಿಕ್ಕೇ ಬಿಡುತ್ತೆ ಅಂತಂದೇಳಿ ಬಂದಿರೋರಿಗೆ ತಕ್ಷಣಕ್ಕೆ ಒಂದು ಆಘಾತಕಾರಿ ಸುದ್ದಿ ಬರುತ್ತೆ, ಅಲ್ಲಿ ಕರಪ್ಷನ್ ಆಗಿದೆ ಅಂತೇಳಿ. ನಿನ್ನೆ ಕೂಡ ಪತ್ರಿಕೆಗಳಲ್ಲಿ ವರದಿಯಾಗಿದೆ, KAS ಅಲ್ಲಿ ಅಲ್ಲೂ ಕೂಡ ಕರಪ್ಷನ್ ಆಗಿದೆ. ಅದಕ್ಕೆ 2011ರಲ್ಲಿ ದೊಡ್ಡ ಮಟ್ಟದಲ್ಲಿ ಕರಪ್ಷನ್ ಬಂದಾಗ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ಬಂತು. ಕೊನೆಗೆ ಅಲ್ಲಿ ಹೋಟಾ ಕಮಿಟಿ ಅಂತ ಮಾಡಿದ್ರು. ಅಲ್ಲಿ ಯಾಕೆ ಕರಪ್ಷನ್ ಆಗುತ್ತೆ, ಪಾರದರ್ಶಕತೆ ಹೆಂಗೆ ಕಾಪಾಡೋದು ಅನ್ನೋದ್ರ ಬಗ್ಗೆ ಒಂದು ಕಮಿಟಿ ಮಾಡಿ ಅದನ್ನು ಸ್ಟಡಿ ಮಾಡಿ ಆ ವರದಿನ ಜಾರಿ ಮಾಡಬೇಕಿತ್ತು. ಎಲ್ಲ ಸರ್ಕಾರಗಳು ಅದನ್ನು ಕಸದ ಬುಟ್ಟಿಗೆ ಎತ್ತಿದ್ದಾವೆ. ಹಾಗಾಗಿ ನಾವು ಯುವ ಜನರ ಪರವಾಗಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸೋದೇನೆಂದರೆ, ಉದ್ಯೋಗ ಕೊಡಿ, ಯುವಕರಿಗೆ ಅತಂತ್ರ ಪರಿಸ್ಥಿತಿಯಲ್ಲಿ ಇಡಬೇಡಿ. ಉದ್ಯೋಗ ಸೃಷ್ಟಿಗೆ, ಹೊಸ ಉದ್ಯೋಗಗಳ ಸೃಷ್ಟಿಗೆ ಈ ಬಜೆಟಲ್ಲಿ ಹೆಚ್ಚು ಅಲರ್ಟ್ ಮಾಡಬೇಕು. ಇರುವಂಥ ವೇಕೆನ್ಸಿನ ಫಿಲ್ ಮಾಡಬೇಕು, ಉದ್ಯೋಗ ಭದ್ರತೆ ಒದಗಿಸ್ಕೊಡ್ಬೇಕು. ಅವಾಗ ಮಾತ್ರ ಒಬ್ಬ ಯುವಕ ಘನತೆಯಿಂದ ಬದುಕೋದಕ್ಕೆ ಸಾಧ್ಯ. ಇಲ್ಲಾಂದರೆ ಯಾರೋ ಮುಂದೆ ಕೈ ಚಾಚ್ಕೊಂಡು ಕಡಿಮೆ ಸಂಬಳಕ್ಕೆ ದುಡಿಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಷ್ಟೇ ಡಬಲ್ ಡಿಗ್ರಿ ಇಟ್ಕೊಂಡ್ರೂ ಕೂಡ ಅಲ್ಲಿ ಯಾವುದೇ ಸಂಸ್ಥೆಗಳು ಹಾಕ್ಕೊಟ್ಟಂಥ ರೂಲ್ಸ್ಗಳಿಗೆ ತಲೆಬಾಗಿ ಯಾವುದೇ ಅನ್ಯಾಯ ನಡೆದರೂ ಕೂಡ ಮಾತಾಡದೆ ತಲೆ ತಗ್ಸ್ಕೊಂಡು ಬದುಕುವಂಥ ಯುವಕರನ್ನ ಸೃಷ್ಟಿಸ್ತಿದ್ದಾರೆ ಎಲ್ಲರೂ ಸೇರಿಕೊಂಡು. ಹಾಗಾಗಿ ಘನತೆಯಿಂದ ಬದುಕುವಂಥ ಬದುಕನ್ನು ನೆರವೇರಿಸೋದಕ್ಕೆ ಒಂದು ಕಾಯಂ ಉದ್ಯೋಗ ಬೇಕು, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ.